ಇವ್ರ ಹೆಸರು ಅಪ್ಪೇನ್ ಅಂತ. ಇವರು ಆಂಡರ್ಸನ್ ಪೇಟೆ ಲೂಪ್ನಲ್ಲಿ ವಾಸವಾಗಿದ್ದಾರೆ. ಅವರು ಇವ್ರ ಹೆಂಡತಿ, ಇವ್ರಿಗೆ 2 ಮಕ್ಕಳು. ಇವರು ಒಂದು ಕಾಲದಲ್ಲಿ ಈ ಕಳ್ತನ ಪ್ರಕರಣ ಆಗಲಿದ್ದೆಲ್ಲ ಇವ್ರ ಮೇಲೆ ಇತ್ತು. ಇದೆಲ್ಲ ಮಾಡ್ತಾ ಇದ್ದಾರೆ ಹಂಗೆ ಅಂತ ಒಂದು 5-6 ವರ್ಷಕ್ಕೆ ಮುಂಚೆಯಿಂದ ಎಲ್ಲ ಕಡೆಯಲ್ಲಿ. ಬಟ್ KGFನಲ್ಲಿ ಯಾವುದಿಲ್ಲ, ಹೊರಗೆ ಯಾವುದು ಬೆಂಗಳೂರಲ್ಲಿ ತಮಿಳ್ನಾಡಲ್ಲಿ ಇವ್ರ ಮೇಲೆ ಇತ್ತು. KGFಲ್ಲಿ ಇವ್ರು ಅಂಥ ಘಟನೆಗೆಲ್ಲ ನಡೆಸೋದು. 5 ವರ್ಷದಿಂದ ಇವಾಗ ನಮ್ಮ ಹ್ಯೂಮನ್ ರೈಟ್ಸ್ ಅವ್ರಿಗೆ ಹೇಳಿ ಇವರು 5 ವರ್ಷದಿಂದ ಚೆನ್ನಾಗಿ ಬಾಳ್ತಾ ಇದ್ದಾರೆ. ಯಾವ ಪ್ರಕರಣಕ್ಕೂ ಹೋಗಲ್ಲ, ಯಾವ ಸಂತೆಗೂ ಹೋಗಲ್ಲ, ಮನೆ ಉಂಟು ಇವರು ಉಂಟು ಅಂತಿದ್ದಾರೆ. ಕಾಲು ಏಟಾಗಿದೆ, ಎಲ್ಲ ನಡೆಯೋಕ್ಕಾಗಲ್ಲ, ಸರಿಯಾಗಿ ಓಡಾಡೋಕ್ಕಾಗಲ್ಲ. ಅದು ಮನೇಲಿ ಇದ್ಕೊಂಡು ಇವ್ರ ಮಕ್ಕಳನ್ನ ಚೆನ್ನಾಗಿ ಓದಿಸ್ತಾ ಇದ್ದಾರೆ. ಒಂದು ಮಗು ಬಂದು ಹೆಣ್ಣು ಮಗು IAS ಓದ್ತಾ ಇದ್ದಾರೆ, ಗಂಡು ಮಗು ಲಾಯರ್ಗೆ ಓದ್ತಾ ಇದ್ದಾರೆ. ಚೆನ್ನಾಗಿ ಓದಿಸ್ಕೊಂಡು ಅವ್ರ ಮಕ್ಕಳ ಮರಿ ನೋಡಿಕೊಂಡು ನ್ಯಾಯವಾಗಿದ್ದಾರೆ. ಇವಾಗ ಸಮೀಪದಲ್ಲಿ ಒಂದು 4-5 ದಿವಸ ಮುಂಚೆಯಿಂದ 2 ಪೊಲೀಸ್ಗಳು, ಹಂಗಂದರೆ ಆಂಡರ್ಸನ್ ಪೇಟೆ ಸಿಬ್ಬಂದಿ ಒಬ್ಬ ಮುರಳಿ ನಾಯಕ್ ಅಂತ, ಇದು ರಾಬರ್ಟ್ಸನ್ ಪೇಟೆ ಸಿಬ್ಬಂದಿ ಮುರಳಿ ನಾಯಕು, ಆಂಡರ್ಸನ್ ಪೇಟೆ ಸಿಬ್ಬಂದಿ ಗೋಪಿ ಅಂತ. ಇವರಿಬ್ಬರು ಸೇರಿಕೊಂಡು ಇವ್ರು ನಾವಾಗ ಒಂದು ಕರೆಯೋದಂತ, ಬನ್ನಿ ಯಾವನಾದ್ರು ಇವನ್ನ ಸೇಟನ್ನು ತೋರಿಸಿ, ಇಲ್ಲಾಂದರೆ ಇವನು ಆಚಾರಿಗಳನ್ನ ತೋರಿಸಿ, ನಮ್ಗೆ ಚಿನ್ನ ಒಡವೆ ಬೇಕಾಗಿದೆ, ಈಗ ಕೊಡಿ, ಏನು ಈ ನಡುವೆ ನಮ್ಮನ್ನು ಯಾವ ನೀವು ಜೋಡಿಸ್ತಾ ಇಲ್ಲ, ಹಂಗೆ ಅಂತ ಬೆದರಿಕೆ ಇಲ್ಲ, ಇನ್ನು ಮಾಡಿಲ್ಲ ಅಂದರೆ ನಿನ್ನ ಮೇಲೆ ಸಿಂಧು ಕೇಸ್ಗಳಾಗಿ ಒಳಗಾಗ್ತೀವಿ, ಹಂಗೆ ಏನು ಬೆದರಿಕೆ ಕೊಡ್ತಾರೆ ಅಂತ ನಮ್ಮ ಹತ್ರ ದೂರು ಕೊಟ್ಟಿದ್ದಾರೆ. ನನ್ನ ಹೆಸರು ಶಶಿಕುಮಾರ್ ಅಂತ, ಪಬ್ಲಿಕ್ ಕೇರ್ ಹ್ಯೂಮನ್ ರೈಟ್ಸ್ ನ್ಯಾಷನಲ್ ಪ್ರೆಸಿಡೆಂಟ್. ಸರಿ ಆಯ್ತಪ್ಪ, ಅವ್ರ ಮೇಲೆ ನಾವು ಪೊಲೀಸವರು ಅಂತೀಯ, ಕಾನೂನು ಪ್ರಕಾರ ಕ್ರಮ ಜರುಗಿಸೋಣ ನಾವು ಬನ್ನಿ ಅಂದ್ಬಿಟ್ಟು ಇವಾಗ ಮಾನವ DGP ಆಫೀಸ್, IGP ಆಫೀಸ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀವಿ. ನಾಳೆ KGFಲ್ಲಿ SP ಕೊಟ್ಬಿಟ್ಟು ಇದನ್ನು ಅಲ್ಲೂ ನಾವು ಮೀಡಿಯಾ ಸ್ಟೇಟ್ಮೆಂಟ್ ಮಾಡ್ತೀವಿ. ಯಾಕಂದರೆ ಒಬ್ಬನು ಚೆಂದಾಗಿ ನನ್ನ ಕೆಲಸ ಎಲ್ಲ ಬಿಟ್ಬಿಟ್ಟು ನಾನು ಯಾವುದೋ ಕಳ್ತನಾಗೋ ಇಲ್ಲ ಯಾವುದೋ ಪ್ರಾಬ್ಲಮ್ಗೆ ನಾನು ಹೋಗಲ್ಲ, ನಾನು ಈ ಸಮಾಜದಲ್ಲಿ ಒಳ್ಳೆಯವನಾಗ ಬಾಳ್ಬೇಕಂತ ಕೇಳುವಾಗ ಅಂಥವ್ನಿಗೆ ನಾವು ಅವಕಾಶ ಮಾಡಿಕೊಡ್ಬೇಕು. ಅಂಥವನ್ನ ಅವಕಾಶ ಮಾಡಿಕೊಡದೆ ಈ ಪೊಲೀಸ್ಗಳು ಮತ್ತೆ ನೀನು ಕಳ್ತನನೇ ಮಾಡಬೇಕು, ನೀನು ಇಂಥದ್ದು ಮಾಡಬೇಕಂತ ಇವನು ಒತ್ತಾಯ ಮಾಡ್ತಾಯಿದ್ದಾರೆ ಅಂತ ಇವ್ರದ್ದು ಆರೋಪ. ಅದನ್ನು ಇವರು ಹೌದು ನಾನು ಕೇಳಿದೆ, ಅದು ಸುಳ್ಳುಗಿಲ್ಲಿ ಹೇಳ್ತೀಯಪ್ಪ, ಇಲ್ಲ ನಿಜವಾಗಿ ಸರ್ 3 ದಿನದಿಂದ ನಾನು ಒತ್ತಾಯ ಮಾಡ್ತಾಯಿದ್ದಾರೆ, ನನಗೆ ಅದು ಇಷ್ಟ ಇಲ್ಲ, ಇವ್ರ ಮೇಲೆ ನೀವು ಕಾನೂನು ಪ್ರಕಾರ ಕ್ರಮ ಜರುಗಿಸ್ಬೇಕಂತ ಹೇಳಿದ್ದಾರೆ. ಅದು ಕಾನೂನು ಕ್ರಮ ಕೈಗೊಳ್ಳಲಿಕ್ಕೆ ಇದನ್ನು ಮಾಡ್ತಾಯಿದ್ದಾರೆ. ಇವಾಗ ಅವ್ರು ಹೇಳ್ತಾರೆ ಬನ್ನಿ. ನನ್ನ ಹೆಸರು ನಾನು ಒಂದು 5 ವರ್ಷ 6 ವರ್ಷ ನಾನು ಯಾವುದೂ ಮಾಡಲ್ಲ, ಜಗಳಗಳ ಏನೂ ಮಾಡಲ್ಲ. KGFನಲ್ಲಿ ಆ ಥರ ಕೇಸು ಏನೂ ಇಲ್ಲ. ಸುಮ್ಮನೆ ಬರ್ತಾರೆ. ನನ್ನ ಮಗ ಲಾಯರ್ಗೆ ಓದ್ತಾ ಇದ್ದಾನೆ, ಮಗಳು IAS ಓದ್ತಾ ಇದ್ದಾಳೆ. ನಾನು ಯಾವ ಪರಿಸ್ಥಿತಿಗೆ ಹೋಗಲ್ಲ, ಮನೆಯಲ್ಲಿ ಇದ್ದೀನಿ, ಕಲ್ಸಕ್ಕೆ ಹೋಗ್ತಾನೆ. ನನ್ನ ಹೆಂಡತಿ ಮಾತ್ರ ಮನೇಲಿದ್ದಾರೆ. ಆವಾಗ ಬರ್ತಾರೆ, ಒಳಗಡೆ ಹೋಗಿ ನೋಡ್ತಾರೆ. ಅಪ್ಪನ ಕರಿ, ಸರ್ಕಲ್ ಇನ್ಸ್ಪೆಕ್ಟರ್ ಅವರೆಲ್ಲ ಏನೋ ಕರೆಯಲ್ಲ. ಇನ್ಸ್ಪೆಕ್ಟ್ರ್, ನಮ್ಮ ಏರಿಯಾ ಇನ್ಸ್ಪೆಕ್ಟ್ರನ್ನ ಏನೋ ಕರೆಯಲ್ಲ, ಇವರೇ ಬಂದು ಕರೀತಾರೆ. ನಾನು ಒಳಗಡೆ ತಗೊಂಡು ಹಾಕ್ಬಿಡ್ತೀನಿ, ಆಮೇಲೆ ನೀವು ಆಚೆ ಕೂಡ ನೋಡೋಕ್ಕಾಗಲ್ಲ, ನಾವು ಬಿಟ್ಟರೆ ನೀವು ಹೋಗ್ಬೋದು, ನಮ್ಮದೇ ಇದೆಲ್ಲ ಟೇಷನ್ ಅಂತ ಅವ್ರು ಮುರಳಿ ಅವ್ರು ಗೋಪಿ ಹೇಳ್ತಾರೆ. ನಾನು ಹಿಂಗಿದ್ರೆ ನಾನು ಹೆಂಗೆ ಬದುಕೋದು ನನಗೆ ಗೊತ್ತಿಲ್ಲ. ನಾನು ಸತ್ತು ಹೋಗಿದ್ರೆ ನೀವು ಅವ್ರಿಬ್ಬರನ್ನೇ ಕಾರಣ. ಅದಕ್ಕೆ ಇಲ್ಲಿ ಬಂದು ನಾಯ ಬೇಕಾದ್ರೆ ನಾನು ಕೇಳ್ತಾ ಇದ್ದೀನಿ. ನಾನು ಯಾವುದು ತಪ್ಪಲ್ಲ. ಏನಂತ ಅವರು ಬಂದು ಸುಮ್ಮನೆ ಬಾ, ಸ್ಟೇಷನ್ಗೆ ಬಾ, ಇಲ್ಲಾಂದರೆ ಒಂದು ಸೆಟಲ್ಮೆಂಟ್ ಮಾಡು, ಇಲ್ಲಾಂದರೆ ಅಲ್ಲೇ ಕೇಸ್ ಒಂದು 3 ದಿವಸ 3 ತಿಂಗಳು 4 ತಿಂಗಳು ಕೇಸ್ ಇದೆ, ಅದೆಲ್ಲ ನಿನ್ನ ಮೇಲೆ ಹಾಕ್ಬಿಡ್ತೀನಿ. ನನ್ನ ಮೇಲೆ ಯಾಕೆ ಸರ್ ಹಾಕ್ತೀನಿ? ಇಲ್ಲ, ನೀವು ಸ್ಟೇಷನ್ಗೆ ಬರಬೇಕು. ಸ್ಟೇಷನ್ಗೆ ಹೋಗಿ ಸಾಹೇಬ್ರು ನೋಡಿದ್ರೆ ನೀನು ಚೆನ್ನಾಗಿದೆಯಪ್ಪ, ಚೆನ್ನಾಗಿರೋನು ಅವ್ರು ಹೇಳ್ತಾರೆ ಸಾಹೇಬರು, ಸರ್ಕಲ್ ಇನ್ಸ್ಪೆಕ್ಟ್ರು. ಇವ್ರು ಹೆಸರು ಇಲ್ಲ ಸರ್, ಇವಾಗ ಚೆನ್ನಾಗಿದೆಯಾ, ಹಿಂಗೆ ಬಂದಿರೋ ಮಕ್ಕಳೆಲ್ಲ ಚೆನ್ನಾಗಿ ಓದ್ತಾ ಇದೆ, ಹಂಗೆ ಇರೋನು ಅವರೇ ಹೇಳ್ತಾರೆ. ನಮ್ಮ ಆಂಡ್ರೇಷನ್ ಪೇಟ್ನಲ್ಲಿ ಮಂಜುನಾಥ್ ಸಾರು ಹಂಗೆ ಹೇಳ್ತಾರೆ, ನೀನು ಚೆನ್ನಾಗಿದೆಯಾ ಹಂಗೆ ಇರಂತ. ಇವರು ಇಬ್ಬರು ಮಾತ್ರ ಒಂದು 9 ತಾಚಲ್ ಕೊಡ್ತಾ ಇದ್ದಾರೆ. ಮನೆಯಲ್ಲಿ ನಾನೇ ಇರಲ್ಲ, ನನ್ನ ಮಗನ ಕಾಲೇಜ್ಗೆ ಹೋಗ್ತಾಳೆ, ಮಗಳು ಕಾಲೇಜ್ಗೆ ಹೋಗ್ತಾಳೆ, ಮನೆಯಲ್ಲಿ ಹೆಂಡತಿ ಮಾತ್ರ ಇರ್ತಾರೆ. ಯಾವಾಗ ಮನೆ ಹತ್ರ ಬರೋದು, ಒಳಗಡೆ ಹೋಗಿ ನೋಡುವುದು, ಇದಾರ ಇಲ್ಲ ಅಂತ. ನಾನು ಏನೂ ಮಾಡಿಲ್ಲ. ಏನಿದ್ರೆ ಪುರುಪಿರಿ ಕುಡಿ ನಾನೇ ಬರ್ತೀನಿ ಸ್ಟೇಷನ್ಗೆ. ನಾನು ಏನೂ ಮಾಡ್ತಾ ಇಲ್ಲ. ನಾನೇನ ಸೆತ್ರೆ ಇವರಿಬ್ಬರನ್ನೇ ಕಾರಣ ಸರ್. ಅದಕ್ಕೆ ಒಂದು ನಿಮ್ಮ ಹತ್ರನೇ ಒಂದು ನ್ಯಾಯ ಸಿಗಬೇಕು. ನಾನು ಇಲ್ಲಿ ಬಂದು ಮಾತಾಡ್ತಾ ಇದ್ದೀನಿ. ನಾನು ಏನು ಕೊಡಿ ಸ್ಟೇಷನ್ ಹತ್ರ ಬಾ, ಒಂದು ಸೆಟಲ್ಮೆಂಟ್ ಮಾಡೋ. ಏನು ಸೆಟಲ್ಮೆಂಟ್ ಅಂದ್ರೆ ಏನು ಅರ್ಥ? ಅದೇ ಕಾಸು ಕೊಡೋ, ಇಲ್ಲ ಚಿನ್ನ ಇಸ್ಕೊಡೋ. ನಾನು ಎಲ್ಲಿ ಹೋಗಲ್ಲ ಸರ್, ದುಡ್ಡು ಕೊಡೋಕೆ ನಾನು ಎಲ್ಲಿ ಹೋಗಿ ಚಿನ್ನ ಇಸ್ಕೊಡೋಕ್ಕಾಗ್ತದೆ ಹೇಳಿ? ನಾನೇನೋ ತಪ್ಪು ಮಾಡಿದ್ರೆ ನಾನೇ ಬರ್ತಾ ಇದ್ದೀನಿ. ಒಂದು 6 ತಿಂಗಳಿಗೆ ಮುನ್ನೆ ಏನೋ ವೀಡಿಯೋ ಇದೆ, ಅದು ನಿನ್ನ ಮೇಲೆ ಹಾಕ್ಬಿಡ್ತೀನಿ ಹಂಗಂತಾರೆ. ಯಾರು ವೀಡಿಯೋನೇ ಎತ್ತು ನನ್ನ ಮೇಲೆ ಹಾಕಿದ್ರೆ ನಾನೇನು ಸರ್ ಮಾಡೋದು? ನಾನು ಮಕ್ಕಳು ಓದ್ಕೊಂಡು ನಾನು ಪಾಠಕ್ಕೆ ಸೈಲೆಂಟ್ ಆಗಿದೆ. ನನ್ನ ಮೇಲೆ 6 ವರ್ಷದಿಂದ ಒಂದೇ ಒಂದು ಕೇಸ್ ಇಲ್ಲ, ನನ್ನ ಮೇಲೆ ಏನು ಪ್ರಾಬ್ಲಮ್ಮು ಇಲ್ಲ, ಒಂದೇ ಒಂದು FIR ಆಗಿಲ್ಲ. ನಾನು ಸುಮ್ಮನೆ ಬಂದು ಹಿಂಗೆ ಬರ್ತಾರೆ, ಯಾರ ಹತ್ರ ಈಸ್ಕೊಡೇನು ಕೇಳ್ತಾರೆ. ನಾನು ಎಲ್ಲಿ ಸರ್ ಹೋಗಿ ಕೇಳೋದು? ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬ್ರನ್ನೂ ಆ ಥರ ಕೇಳಲ್ಲ, ನಮ್ಮಿರೋ ಬಿಸಾರ್ ಸ್ಟೇಷನಲ್ಲಿ ಮಂಜುನಾಥ್ SIನೂ ಆ ಥರ ಕೇಳಲ್ಲ. ಇಬ್ಬರು ಮಾತ್ರ ಬಂದು ಕೇಳ್ತಾರೆ. ಕೇಳಿದ್ರೆ ನಮ್ಮದೇ ಇದು ಸ್ಟೇಷನು, ನಾವಿರೋದೇ ರಾಜ್ಯದ. ನಾನು ಹೋಗಿ ತಗೊಂಡು ಹಾಕಿದ್ರೆ 4 ದಿವಸ 5 ದಿವಸ ನಿನ್ನ ಮಕ್ಕಳು ನಿಮ್ಮ ಹೆಂಡತಿಗೂ ಕೂಡ ಗೊತ್ತಾಗಲ್ಲ, ಆ ಥರ ಮಾಡ್ಬೇಕಂತ ಹೇಳ್ತಾರೆ. ನನಗೇನು ನ್ಯಾಯ ಆದರೆ ನೀವೇ ಇಸ್ಕೊಡ್ತೀನಿ. ಸಂಡೆ ಕೇಸು, ಜಗಳ ಕೇಸೆಲ್ಲ ಇತ್ತು. ಈ ಥರ ಕೇಸೆಲ್ಲ ಯಾವುದೋ ಒಂದೂ ಇಲ್ಲ. ಅದಿರೋರಿಗೆ ಎಲ್ಲರಿಗೂ ಗೊತ್ತು. ಇವರು ಸಪ್ರೇಟಾಗಿ ಬಂದು ಮಾತಾಡೋ, ಬಾ ಇಲ್ಲಿಗೆ ಬಾ, ನಾನು ಮಾತಾಡ್ತೀನಿ, ನಮ್ಮದೇ ಸ್ಟೇಷನು, ನಾನು ಹೇಳೋದು ಸಾಹೇಬ್ರು. 1 ವಾರಕ್ಕೆ ಮುಂಚೆನೇ ಸರ್ಕಲ್ ಇನ್ಸ್ಪೆಕ್ಟರ್ ಹತ್ರ ಹೋಗೋ, ಅವ್ರು ಏನೇ ಹೇಳಿಲ್ಲ.
ಚೆನ್ನಾಗಿದ್ಯಾ, ಮಕ್ಕಳನ್ನ ಚೆನ್ನಾಗಿ ಓದ್ತಾ ಇದ್ಯಾ, ನೀನು ಹಿಂಗೆ ಚೆನ್ನಾಗಿರೋದು. ಆಂಧ್ರ ಎಕ್ಸ್ಪ್ರೆಸ್ ಎಸ್ಐನು ಮಂಜುನಾಥ್ನು ಅವರು ಹಂಗೆ ಹೇಳ್ತಾರೆ, ನೀನು ಚೆನ್ನಾಗಿದ್ಯಾ, ಮಕ್ಕಳು ಚೆನ್ನಾಗಿ ಓದ್ತಾ ಇದ್ಯಾ, ನೀನು ಆರಾಮಾಗಿರುತ್ತೆ. ಇವ್ರು ಇಬ್ಬರನ್ನೇ ನಮ್ಗೆ ಒಂದು ಕಾತಲು ಕೊಡೋದು. ಏನಾದಾಗಿ ನಾನು ಸೆತ್ತು ಹೋಗಿದ್ರೆ ಅವ್ರು ಗೋಪಿನೂ ಮುರಳಿ ಇಬ್ಬರನ್ನೇ ನಮ್ಗೆ ಅವ್ರೆ ಜವಾಬ್ದಾರಿ. ಏನಾಗಿದೆ ಕಿರಮ್ ಅವರು ಬಟ್ಟೆನೇ ಹಾಕಲ್ಲ, ಮನೆ ಬೆಲೆ ಒಳಗಡೆ ಬರ್ತಾರೆ. ನಮ್ಮ ಹೆಂಡತಿ ಮಾತ್ರ ಇರ್ತದೆ ಒಳಗಡೆ. ಬಟ್ಟೆನೇ ಹಾಕಲ್ಲ ಅಂದ್ರೆ ಯಾವ ಬಟ್ಟೆ? ಯೂನಿಫಾರ್ಮೇ ಹಾಕಲ್ಲ ಸರ್, ನಾರ್ಮಲ್ ಬಟ್ಟೆನಲ್ಲೇ ಬರ್ತಾರೆ. ಹಾಂ, ಮಗನು ಕಾಲೇಜ್ಗೆ ಹೋಗ್ಬಿಡ್ತಾರೆ, ಮಗನು ಕಾಲೇಜ್ಗೆ ಹೋಗ್ಬಿಡ್ತಾರೆ, ನಾನು ಕಲ್ಸಕ್ಕೆ ಹೋಗ್ಬಿಡ್ತೀನಿ. ನಾನು ಹೆಂಡತಿ ಮಾತ್ರ ಇದೆ, ನಾನು ಒಳಗಡೆ ಹೋಗಿ ನೋಡ್ತೀನಿ. ಇಲ್ಲ ಸರ್ ಇಲ್ಲೇ ನೋಡ್ಕೊಂಡ್ರೆ ನೀನು ಇಲ್ಲಿ ಬಾ ಹಂಗೆ ಕರೀತಾರೆ. ಹೆಂಗೆ ಹೋಗೋದು ಲೇಡೀಸ್ ಹತ್ರ? ನಾನು ಏನ ತಪ್ಪು ಮಾಡಿದ್ರೆ ಪುಡುಕಿದ್ರೆ 3 ತಿಂಗಳು 6 ತಿಂಗಳಿಗೆ ಮುಂಚೆ ಕೇಸ್ ನನ್ನ ಮೇಲೆ ಹಾಕ್ತಾರೆ ಅಂದರೆ ಅಪ್ಪ 3 ತಿಂಗಳು 6 ತಿಂಗಳು ಏನು ಸರ್ ಮಾಡ್ತಾಯಿದ್ರು ಅವರು? ಆವಾಗನೇ ನನ್ನ ಮೇಲೆ ಕೇಸ್ ಹಾಕ್ಬೋದಲ್ವಾ? ನನಗೆ ನ್ಯಾಯ ಸಿಕ್ಕಲ್ಲ ಅಂತ ನಾನು ಇಲ್ಲಿ ಬಂದು ಈ ಮನೆ ಹತ್ರ ಒಂದು ಪೆಟಿಷನ್ ಗೊತ್ತು ನಿಮ್ಮ ಹತ್ರ ನಾನು ಮಾತಾಡ್ತಾ ಇದ್ದೀನಿ ಸರ್. ನಾನು ಏನ ಸತ್ರೆ ಅವ್ರು ಇಬ್ಬರೇ ಸರ್ ಕಾರಣ. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.